ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕುರಾನಿ ಮಜ್ಜಿದ್ನಲ್ಲಿ ಪವಿತ್ರವಾದ ಗ್ರಂಥದಲ್ಲಿ ಹೇಳಕೊಂತಿದ್ದಾನೆ, ವತ್ತಖದ ಇಬ್ರಾಹಿಮ ಖಲೀಲ, ಇಬ್ರಾಹಿಂ ಅಲೈಹಿಸ್ಸಲಾಂ ನನ್ನ ಗೆಳೆಯರು ಆಗಿದ್ದಾರೆ. ಇಬ್ರಾಹಿಂ ಅಲೈಹಿಸ್ಸಲಾಂ ಏನಾದ್ರು ಅಲ್ಲಾಹನ ಗೆಳೆಯರು, ಏನೇ ಇಬ್ರಾಹಿಂ ಖಲೀಲುಲ್ಲಾ, ಅಲ್ಲಾಹಕ್ಕೆ ದೋಸ್ತ್ ಅಂತ ಹೇಳುತ್ತಾರೆ ಇವರಿಗೆ. ವತ್ತಖದ ಇಬ್ರಾಹಿಮ ಖಲೀಲ. ಹಜರತೆ ಇಬ್ರಾಹಿಂ ಅಲೈಹಿಸ್ಸಲಾಮರು ಅಬಾಬಿಲ್ ಅಂತ ಒಂದು ಊರಿತ್ತು. ಆ ಊರಿನ ಒಳಗೆ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಮರು ಹುಟ್ಟಿ ಬಂದಿದ್ದರು. ಆ ಊರಿನಲ್ಲಿ ಒಬ್ಬ ರಾಜ್ಕುಮಾರ್ ಇದ್ದಿದ್ದ, ನಮ್ರೂದ್ ರಾಜ್ಕುಮಾರನವ. ಯಾರು? ನಮ್ರೂದ್ ರಾಜ್ಕುಮಾರ. ನಮ್ರೂದ್ ರಾಜ್ಕುಮಾರದು ಸಾಮ್ರಾಜ್ಯ ಬರೀ ಅಬಾಬಿಲ್ ಊರಿನಲ್ಲಿ ಅಷ್ಟೇ ನಡೀತಿದ್ದಿಲ್ಲ. 1, 4, 5, 6 ಊರುಗಳಲ್ಲಿ ಸಾಮ್ರಾಜ್ಯ ನಡೆಸ್ತಿದ್ದಿಲ್ಲ. ಇಡೀ ಪ್ರಪಂಚದಲ್ಲಿ ನಮ್ರೂದ್ ರಾಜ್ಕುಮಾರ ತನ್ನ ಸಾಮ್ರಾಜ್ಯವನ್ನು ನಡೆಸ್ತಿದ್ದ. ಇಡೀ ಪ್ರಪಂಚದಲ್ಲಿ ಸಾಮ್ರಾಜ್ಯ ನಡೀತಿದ್ದು ನಮ್ರೂದ್ ರಾಜ್ಕುಮಾರ್ದು. ಇಡೀ ಪ್ರಪಂಚದ ಬಾದಶಾ ಆಗಿದ್ದ. ಅಂತಹ ಶಕ್ತಿ, ಅಂತಹ ಪವರ್ ನಮ್ರೂದ್ ರಾಜ್ಕುಮಾರ್ ಕಡೆ ಇತ್ತು. ನಮ್ರೂದ್ ರಾಜ್ಕುಮಾರ ಜನರಿಗೆ ಶಿರ್ಕಿನ ಕೆಲಸವನ್ನು ಮಾಡಿಸ್ಕೊತಿದ್ದ. ಏನು? ಶಿರ್ಕಿನ ಕೆಲಸ, ಭಾಳ ದೊಡ್ಡವಾದ ತಪ್ಪಿನ ಕೆಲಸ ಮಾಡಿಸ್ಕೊತಿದ್ದ. ಯಾರು? ನಮ್ರೂದ್ ರಾಜ್ಕುಮಾರ. ಅಲ್ಲಾಹು ಅಕ್ಬರ್. ಎಂತಹ ಶಿರ್ಕಿನ ಕೆಲಸ ಅಂದರೆ, ಇಡೀ ಪ್ರಪಂಚದಲ್ಲಿನ ಸಾಮ್ರಾಜ್ಯ ಇದೆ ನಮ್ರೂದ್ ರಾಜ್ಕುಮಾರ್ದು. ಜನರಿಗೆ ಹೇಳಿದ್ದ, ಈಗ ಇಡೀ ಪ್ರಪಂಚ ಜನರು ನಾನು ಹೇಳಿದಂಗೆ ಕೇಳಾಕ್ ಕುಂತಿದ್ದಾರೆ ಅಂದರೆ ಅವರು ನನ್ನನ್ನು ಪ್ರಾರ್ಥನೆ ಮಾಡಬೇಕು, ನನಗೆ ಭಗವಂತ ತಿಳ್ಕೋಬೇಕು, ನಾನು ಹೇಳಿದ್ದೇನೆ ಅವ್ರು ನಡ್ಕೊಂಡು ಹೋಗಬೇಕು, ನಾನು ಹೇಗೆ ಹೇಳ್ತೇನೆ ಅದರ ಮೇಲೆ ನಡ್ಕೊಂಡು ಹೋಗ್ಬೇಕು. ಇದು ನಮ್ರೂದ್ ರಾಜ್ಕುಮಾರ್ದು ಮಾತುಕತಿತ್ತು. ಆ ಜನರೇನಿದ್ರು ಬರೀ ನಮ್ರೂದ್ ರಾಜ್ಕುಮಾರನ ಪ್ರಾರ್ಥನೆ ಮಾಡ್ತಿದ್ರು, ನಮ್ರೂದ್ ರಾಜ್ಕುಮಾರ್ಗೆ ನಂಬ್ತಿದ್ರು. ಇವನೇ ನಮ್ಮ ಭಗವಂತ ಅಂತ ಎಲ್ಲರೂ ಈ ನಂಬ್ಕೊಂಡು ದಾರಿ ಮೇಲೆ ನಡ್ಕೊಂಡು ಹೋಗ್ತಿದ್ರು. ನಮ್ರೂದ್ ರಾಜ್ಕುಮಾರ ಒಂದು ಸಾರಿ ಕನಸು ನೋಡಿದ. ಆಕಾಶದಿಂದ ನಕ್ಷತ್ರ ಕೆಳಗೆ ಬಂದಿದೆ. ಆ ನಕ್ಷತ್ರದ ಬೆಳಕು ಈ ರೀತಿ ಇದೆ. ಆ ನಕ್ಷತ್ರದ ಬೆಳಕಿನ ಸಮೀಪ ಸೂರ್ಯ ಮತ್ತು ಚಂದ್ರದ ಬೆಳಕು ಏನೇ ಕಾಣಕೊಂತಿದ್ದಿಲ್ಲ, ಯಾವುದೇ ಬೆಳಕಿನ ಕಾಣಕೊಂತಿದ್ದಿಲ್ಲ. ನಕ್ಷತ್ರ ಇವತ್ತು ನಾವು ನೋಡಿದರೆ ಭಾಳ ಚಿಕ್ಕವಾದ ಕಾಣ್ತೈತಿ, ಆದರೆ ಎಷ್ಟು ಸುಂದರ ಕಾಣ್ತೈತಿ ನಕ್ಷತ್ರ ನೋಡಿದರೆ, ಎಷ್ಟು ದೂರ ಇದೆ. ಅದರ ರಾತ್ರಿಯಲ್ಲಿ ಕತ್ಲಾಗಿರ್ತದೆ, ಎಲ್ಲ ಮೋಡಗಳು ಏನಿರೋದಿಲ್ಲ, ಬರೀ ಆಕಾಶ ಇರುತ್ತದೆ. ಇಂತಹ ಕತ್ಲದಲ್ಲಿ ನಾವು ಬರೀ ಒಂದು ದೃಷ್ಟಿ ಹಾಗೆ ನಾವು ಆಕಾಶಕ್ಕೆ ನೋಡೋಣ, ಚಂದ್ರ ಕಡೆ ಅಕ್ಕಪಕ್ಕದಲ್ಲಿ ನಕ್ಷತ್ರಗಳು ಇರ್ತಾವೆ. ಅದು ನೋಡಿದ ನಂತರ ನಮ್ಮ ಹೃದಯಕ್ಕೆ ಎಷ್ಟು ಶಾಂತಿ ಸಿಗ್ತೈತಿ. ಎಷ್ಟು ಅಲ್ಲಾಹ್ ರಬ್ಬುಲ್ ಇಜ್ಜತ್ ಸುಂದರ ರೀತಿ ಸೃಷ್ಟಿ ಮಾಡಿದ್ದಾನೆ ನಕ್ಷತ್ರಗಳಿಗೆ. ರಾಜ್ಕುಮಾರ, ನಮ್ರೂದ್ ರಾಜ್ಕುಮಾರ್ ಕನಸು ನೋಡಿದ್ದ, ಈ ರೀತಿ ನಕ್ಷತ್ರ ನಾನು ನೋಡಿದ್ದೇನೆ. ಆ ನಕ್ಷತ್ರದ ಬೆಳಕಿನ ಸಮೀಪ ಸೂರ್ಯ ಮತ್ತು ಚಂದ್ರದ ಬೆಳಕು ಏನೂ ಕಾಣಕೊಂತಿದ್ದಿಲ್ಲ. ಸೂರ್ಯ ಮತ್ತು ಚಂದ್ರದ ಬೆಳಕಿಂತ ಜಾಸ್ತಿ ನಕ್ಷತ್ರದ ಬೆಳಕನ್ನು ಕಾಣಕೊಂತಿತ್ತು. ಈ ಕನಸು ರಾಜ್ಕುಮಾರ್ ನೋಡಿದರೆ ಇಡೀ ಪ್ರಪಂಚಗೆ ರಾಜ್ಕುಮಾರ್ ಇದ್ದಾನೆ, ತನಗೆ ಭಗವಂತ ತಿಳ್ಕೊಂಡಿದ್ದ. ಈ ಕನಸು ನೋಡಿದ ನಂತರ ಟೆನ್ಷನ್, ಚಿಂತೆಯಲ್ಲಿ ಬೆಳ್ಕೊಂಡ ರಾಜ್ಕುಮಾರ ನಮ್ರೂದ್. ಇದನ್ನಪ್ಪ ನಾನು ಇಂಥದ್ದು ಕನಸು ನೋಡಿಬಿಟ್ಟಿದ್ದೀನಿ, ಇದರ ಅರ್ಥ ಏನಿರಬಹುದು? ಇಡೀ ಜನರಿಗೆ ನಾನೇ ಭಗವಂತ ಹೇಳುವ ವ್ಯಕ್ತಿ ಕನಸು ನೋಡಿದ್ದು ಅರ್ಥನೇ ಆ ವ್ಯಕ್ತಿಗೆ ಗೊತ್ತಿಲ್ಲ, ನಮ್ರೂದ್ಗಿನೇ ಗೊತ್ತಿಲ್ಲ. ಕನಸು ನಮ್ರೂದ್ ರಾಜ್ಕುಮಾರ್ ನೋಡಿದ್ದಾನೆ ಮತ್ತು ಜನರಿಗೆ ಏನು ಹೇಳ್ತಿದ್ದ? ನಾನೇ ಭಗವಂತ, ನನ್ನನ್ನು ಪೂಜೆ ಮಾಡಿರಿ, ನನಗೆ ನಂಬ್ರಿ, ನೀವು ನಾನೇ ಸಾವು ಕೊಡ್ತೀನಿ, ನಾನೇ ಇನ್ನೂ ಜೀವ ಕೊಡ್ತೇನೆ, ನನ್ನನ್ನು ನಂಬ್ರಿ ನೀವು ಅಂತ ಹೇಳುವ ವ್ಯಕ್ತಿ ಕನಸು ನೋಡಿದಾನೆ. ಕನಸಿನ ಅರ್ಥನೇ ಆ ವ್ಯಕ್ತಿಗೆ ಗೊತ್ತಿಲ್ಲ. ಮತ್ತು ನೋಡಿದರೆ ಪರಮಾತ್ಮ ಅಂತ ತಿಳ್ಕೊಳಕ್ ಕುಂತಿದ್ದ ಇದೆ. ಆದರೆ ನಮ್ರೂದ್ ರಾಜ್ಕುಮಾರ್ಗಳು ಏನಿದ್ದಿದ್ದಿಲ್ಲ. ಎಲ್ಲ ಕನಸು ಹೇಳೋರು, ಅರ್ಥ ಹೇಳೋ ಜನರಿಗೆ ಹೇಗೆ ಕೊಡಿಸ್ಬೇಕಿತ್ತು ಕೊಡಿಸಿದ ನಂತರ ನಮ್ರೂದ್ ರಾಜ್ಕುಮಾರ ತನ್ನ ಕನಸನ್ನು ಹೇಳಿದ. ಎಲ್ಲರೂ ಜನರು ಈ ಕನಸಿನ ಅರ್ಥ ಹೇಳಿದ್ರು. ಏನಂತ ಹೇಳಿದ್ರು? ಆ ಹಕೀಮ್ ಏನು ಹೇಳಿದ್ರು ಅರ್ಥ ಹೇಳೋರು, ಅಯ್ಯ ರಾಜ್ಕುಮಾರ, ನಿಮ್ಮ ಊರಿನಲ್ಲಿ ಈ ರೀತಿ ಒಬ್ಬ ಯುವಕ ಹುಟ್ಟಿ ಬರುವುದಾನೆ, ಒಂದು ಮಗು ಬರೋದಿದೆ, ಒಂದು ಪ್ರವಾದಿಯವರು ಬರೋರಿದ್ದಾರೆ. ಅವರು ಬಂದಿದ್ದ ನಂತರ ನಿಂದ ಯಾವುದೇ ತರಹದ ಸಾಮ್ರಾಜ್ಯವನ್ನು ಉಳಿಯೋದಿಲ್ಲ. ಅಯ್ಯ ನಮ್ರೂದ್ ರಾಜ್ಕುಮಾರ, ಅವರು ಬಂದಿದ್ದ ನಂತರ ನಿನ್ನ ಸಾಮ್ರಾಜ್ಯವನ್ನು ಉಳಿಯೋದಿಲ್ಲ. ಅಯ್ಯ ರಾಜ್ಕುಮಾರ್, ನೀನೇ ಉಳಿಯೋದಿಲ್ಲ. ಎಲ್ಲರೂ ನಿನ್ನ ಪ್ರಾರ್ಥನೆ ಮಾಡೋದು ಬಿಟ್ಟು ಬರೀ ಒಬ್ಬನೇ ಭಗವಂತ ಅಲ್ಲಾಹ್ ರಬ್ಬುಲ್ ಇಜ್ಜತಿನ ಪ್ರಾರ್ಥನೆ ಮಾಡುತ್ತಾರೆ ಅಯ್ಯ ರಾಜ್ಕುಮಾರ ಅಂತ ಎಲ್ಲರೂ ಜನರು ಕನಸಿನ ಅರ್ಥವನ್ನು ಹೇಳಿದರು. ಹೇಳಿದ ತಕ್ಷಣ ನಮ್ರೂದ್ ರಾಜ್ಕುಮಾರ್ ಏನು ಮಾಡಿದ? ಹಾಗಂದರೆ ನಾನು ಮೊದಲಿಗೆ ಎಷ್ಟು ನನ್ನ ಊರ ಒಳಗೆ ಮಕ್ಕಳು ಹುಟ್ಟಿ ಬರೋರಿದ್ದಾರೆ, ಯಾರು ಮಕ್ಕಳು ಹುಟ್ಟಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ, ಎಲ್ಲ ಮಕ್ಕಳಿಗೆ ಮೊದಲಿಗೆ ಕೊಲೆ ಮಾಡಿ ಸಾಯಿಸ್ರಿ ಅಂತ ಹುಕ್ಮ ಕೊಟ್ಟ ರಾಜ್ಕುಮಾರ. ಏಕೆ ಭಯ ಪಡ್ಕೊಂಡು, ಈಗ ಈ ಏನಾದರೂ ಹುಡುಗ ಹುಟ್ಟಿ ಬಂದಿದ್ರೆ ನನ್ನ ಸಾಮ್ರಾಜ್ಯಗಳು ಇದಿಲ್ಲ, ಹಾಗಾದ್ರೆ ನಾನು ಮೊದಲಿಗೆ ಸಾಯಿಸಬೇಕು. ಮತ್ತು ಪುರುಷರಿಗೆ ಅನುಮತಿ ಕೊಟ್ಟು ಏನಂತ, ಯಾರು ಹೆಣ್ಣು ಮಕ್ಕಳ ಸಮೀಪ ಹೋಗಬೇಡ್ರಿ, ನಿಮ್ಮನಿಂದ ಮತ್ತು ತಾಯಿ ನಿಮ್ಮ ಹೆಂಡತಿಯವರು ಗರ್ಭವತಿ ಆಗಬಾರ್ದು, ಮತ್ತು ಯಾರು ಸಮೀಪ ಹೋಗಬಾರ್ದು. ಯಾರು ಇವರು ತಾಯಿ ಹೆಂಡತಿ ಸಮೀಪ ಹೋಗಿದ್ರೆ ಅವರು ಗರ್ಭವತಿ ಆಗಿದ್ರೆ ಅವರು ಹೊಟ್ಟಿಂದ ಇದೇ ಮಗು ಹುಟ್ಟಿ ಬರಬಾರ್ದು. ಮತ್ತು ಇಂತಹ ಸಂದೇಶ ಜನರಿಗೆ ಕೊಟ್ಟಿದ್ದ ನಮ್ರೂದ್ ರಾಜ್ಕುಮಾರ್. ನೋಡ್ರಿ ಭಯ ಎಷ್ಟಿತ್ತು. ಆದರೆ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಮರು ಬರೋದು ಹಕ್ಕಿದೆ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಮಿನ ತಾಯಿಯವರು ಗರ್ಭವತಿ ಆಗಿದ್ದ ನಂತರ ಚಿಂತೆಯಲ್ಲಿದ್ದರು, ಅಲ್ಲಾಹ್ ಅಕ್ಬರ್, ನಾನು ಏನು ಮಾಡಬೇಕು,
ನೋಡ್ರಿ 8-9 ತಿಂಗಳಾಗಿದ್ರೆ ತಾಯಿಯ ಹೊಟ್ಟಿ ದಪ್ಪ ಆಗುತ್ತದೆ, ಮುಂದೆ ಬರುತ್ತದೆ. ಯಾರಾದ್ರೆ ನೋಡಿದ್ರೆ ತಿಳ್ಕೊಂಡ್ಬಿಡ್ತಾರ, ಇವ್ರು ಗರ್ಭವತಿ ಇದ್ದಾರ, ಇವ್ರ ಹೊಟ್ಟೆಯೊಳಗೆ ಮಗು ಇದೆ ಅನ್ನೋದು ಯಾರಾದ್ರೆ ತಿಳ್ಕೊಂತಾರ, ನೋಡಿದ್ರೆ ಸಾಕು, ಇವ್ರು ಗರ್ಭವತಿ ಇದ್ದಾರ. ಆದರೆ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂನ ತಾಯಿಯ ಮುಜುಜಾ ಬೇರಿತ್ತು, ಅದ್ರ ಶಕ್ತಿನೇ ಬೇರಿತ್ತು. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ತಾಯಿಯವರು ಗರ್ಭವತಿ ಆಗಿದ್ದಾರೆ. ಆದರೆ ಜನರು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಮಿನ ತಾಯಿಗೆ ನೋಡಿದ್ರೆ ಅವರು ಹೊಟ್ಟೆ 9 ತಿಂಗಳದ ಹೊಟ್ಟೆ ಆ ರೀತಿ ಕಾಣ್ತಿದ್ದಿಲ್ಲ ಅಂತೆ, ಆ ರೀತಿ ಕಾಣ್ತಿದ್ದಿಲ್ಲ. ಹಾಗೆ ಸೈಲೆಂಟ್ ಒಂದು ಹೆಣ್ಮಗಳು ಯಾವ ರೀತಿ ಸಿಂಪಲ್ ಆಗಿ ಆ ರೀತಿ ಕಾಣಕೊಂಡಿದ್ರು. ಹಜರತೆ ಇಬ್ರಾಹಿಂ ಅಲೈಹಿಸ್ಸಲಾಂ ತಾಯಿಯವರು ತಿಳ್ಕೊಂಡ್ಬಿಟ್ರು, ಈಗ ನನ್ನ ಮಗು ಹುಟ್ಟೋದಿದೆ, ಪ್ರಪಂಚದಲ್ಲಿ ಬರೋದಿದೆ, ಮಗುವಿನ ಜನನ ಆಗೋದಿದೆ, ನಾನು ನನ್ನ ಊರಿನ ಒಳಗೆ ನನ್ನ ಮಗು ಹುಟ್ಟಿ ಬಂದಿದ್ರೆ ಈ ನಮ್ರೂದ್ ರಾಜ್ಕುಮಾರನ ಸೇನೆಗಳು ಯಾರು ಬಿಡೋದಿಲ್ಲ, ನಾನು ಮೊದಲಿಗೆ ನನ್ನ ಊರು ಬಿಟ್ಟು ನಾನು ಎಲ್ಲಿ ದೂರ ಹೋಗಬೇಕು ನಾನು. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂನ ತಾಯಿಯವರು ಮಾಡಿದ್ರು, ತನ್ನ ಊರು ಬಿಟ್ಟು ಕಾಡಿನ ಒಳಗೆ ಹೋದರು. ಕಾಡಿನ ಒಳಗೆ ನೋಡಿದರೆ ಎಂತಹ ಕೆಟ್ಟವಾದ ಪ್ರಾಣಿಗಳು ಇತ್ತು, ಸಿಂಹ, ಹುಲಿ, ಚೋಳ, ಹಾವು, ತರಹದ ವಿಷಗಳದು ಪ್ರಾಣಿಗಳಿತ್ತು. ಆದರೆ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ತಾಯಿಯವರು ತನ್ನ ಮಗುಗೆ ಉಳಿಸಬೇಕಾಗಿತ್ತು. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ತಾಯಿಯವರು ಏನು ಮಾಡಿದ್ರು, ಕಾಡಿನಲ್ಲಿ ಹೋಗಿದ ನಂತರ ಒಂದು ಕಲ್ಲಿನ ಗೋಹಿ ಇತ್ತು, ಆ ಗೋಹಿಯಲ್ಲಿ ಹೋಗಿದ ನಂತರ ಅಲ್ಲಾಹ್ ಅಕ್ಬರ್, ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ತನ್ನ ತಾಯಿ ಹೊಟ್ಟಿನ ಹುಟ್ಟಿ ಬಂದಿದ ನಂತರ ಹೇಗೆ ಹುಟ್ಟಿ ಬರಬೇಕಿತ್ತು, ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ತಾಯಿಯವರು ತನ್ನ ಮಗುವಿನ ಮುಖ ನೋಡುತ್ತಾರೆ. ಅಲ್ಲಾಹ್ ಅಕ್ಬರ್, ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಮಿನ ಮುಖ ಯಾವ ರೀತಿ ಕಾಣಕೋತಿತ್ತು, ರಾತ್ರಿ ಸಮಯದಲ್ಲಿ ನಾವು ಆಕಾಶ ನೋಡಿದರೆ 14ನೇ ದಿನದ ಚಂದ್ರ ಯಾವ ರೀತಿ ಇಡೀ ಆಕಾಶನಲ್ಲಿ ಬೆಳಕನ್ನು ಕಂಡು ಬರುತ್ತದೆ, ಅದೇ ರೀತಿ ಇಡೀ ಗೋಹಿನಲ್ಲಿ ದೀಪ ಇಲ್ಲ, ಯಾವುದೇ ತರಹದ ಲೈಟ್ ಇಲ್ಲ, ಯಾವುದೇ ತರಹದ ಮೇಣಬತ್ತಿ ಇಲ್ಲ, ಆ ಗೋಹಿನಲ್ಲಿ ಮೊದಲಿಗೆ ಕತ್ಲಾಯಿತು. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಮರು ಹೇಗೆ ಆ ಗೋಹಿನಲ್ಲಿ ಹುಟ್ಟಿ ಬರಬೇಕಿತ್ತು, ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಮಿನ ಮುಖದ ಬೆಳಕು ಇಡೀ ಗೋಹಿನಲ್ಲಿ ಬೆಳಕನ್ನು ಕಾಣಕೊಂತಿದ್ದಂತೆ. ಅವರು ಮುಖದ ಬೆಳಕಿನಿಂದ ಇಡೀ ಗೋಹಿಯನ್ನು ಬೆಳಕನ್ನಾಗಿತ್ತು. ಅಲ್ಲಾಹ್ ಅಕ್ಬರ್, ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ತಾಯಿರು ತನ್ನ ತೊಡಿ ಮೇಲೆ ಮಗನಿಗೆ ಆಟ ಆಡ್ಸಕ್ ಕುಂತಿದ್ದಾರೆ, ನೋಡಕ್ ಕುಂತಿದ್ದಾರೆ. ಮತ್ತು ತಿಳ್ಕೊಂಡ್ರು, ನಾನು ಅತಿ ಜಾಸ್ತಿ ಸಮಯ ಈ ಗೋಹಿನಲ್ಲಿ, ಈ ಕಾಡಿನಲ್ಲಿ ಇದ್ದರೆ ನನ್ನ ಅಕ್ಕ ಪಕ್ಕದಲ್ಲಿರುವ ನನ್ನ ಗೆಳತಿಯರು ಅವರು ನನಗೆ ನೋಡಿದರೆ ಯಾಕೆ ಇವರು ಮನೆ ಇಲ್ಲ ಅಂತ ಮತ್ತೆ ಚಿಂತೆ ಮಾಡುತ್ತಾರೆ. ನಾನು ಮೊದಲಿಗೆ ನನ್ನ ಊರಿಗೆ ನಾನು ಹೊಳ್ಳಿ ಹೋಗಬೇಕು, ನನ್ನ ಮನೆಗೆ ನಾನು ಹೊಳ್ಳಿ ಹೋಗಬೇಕು. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ತಾಯಿಯರು ಚಿಂತೆಯಲ್ಲಿದ್ದಾರೆ. ಮಗುಗೆ ತಗೊಂಡು ಹೋಗಿದ್ರೆ ಸೇನೆಗಳು ಸಾಯಿಸ್ತಾರ, ಮಗುಗೆ ಇಲ್ಲಿ ಬಿಟ್ಟು ಹೋಗಿದ್ರೆ ಪ್ರಾಣಿಗಳಿನ ಭಯ ಇದೆ, ಯಾವುದೇ ತರಹದ ಪ್ರಾಣಿ ಬಂದು, ಸಿಂಹ, ಹುಲಿ ಬಂದು ನನ್ನ ಮಗುಗೆ ಸಾಯಿಸಬಾರ್ದು, ತಿನ್ನಬಾರ್ದು ಅಂತ ಇದೊಂದು ಭಯ ಇದೆ. ಏನು ಮಾಡಬೇಕು ನೋಡ್ರಿ. ಅಲ್ಲಾಹನ ನೇಕ ಭಕ್ತಿಯರು, ಅಲ್ಲಾಹನ ಪ್ರವಾದಿಗಳು ತಾಯಿಯವರು ಈ ರೀತಿ ಇದ್ರು. ಅವರು ತನ್ನ ಜೀವಕ್ಕಿಂತ ಜಾಸ್ತಿ, ಪ್ರಪಂಚ ಎಲ್ಲ ವಸ್ತುಗಳಿಗಿಂತ ಜಾಸ್ತಿ ಅಲ್ಲಾಹನ ಮೇಲೆ ನಂಬಿಕೆ ಇಟ್ಕೊಂತಿದ್ರು, ಅಲ್ಲಾಹನ ಮೇಲೆ ವಿಶ್ವಾಸ ಜಾಸ್ತಿ ಇತ್ತು. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ತಾಯಿಯವರು ಮಗುಗೆ ಆ ಗೋಹಿನಲ್ಲಿ ಬಿಟ್ಟು ಹೊಳ್ಳಿ ಬರಾಕ್ ಕುಂತಿದ್ರು. ಬರೋ ಸಂದರ್ಭದಲ್ಲಿ 5-4 ಸಾರಿ ಹೊಳ್ಳಿ ನೋಡಾಕ್ ಕುಂತಿದ್ದಾರೆ. ಯಾವುದೇ ತರಹದ ಪ್ರಾಣಿ ಒಳಗಡೆ ಹೋಗಬಾರ್ದು, ಏಕೆಂದ್ರೆ ಮನುಷ್ಯರದು ದೇಹನ ವಾಸನೆ ಪ್ರಾಣಿಗಳಿಗೆ ಜಲ್ದಿ ಕಾಣುತ್ತದೆ, ಬಹಳ ಲಘುನೇ ಅವ್ರಿಗೆ ಕಂಡು ಬರುತ್ತದೆ, ಇಲ್ಲಿ ಮನುಷ್ಯರು ಬಂದಿರಬಹುದು ಅನ್ನೋದು. ಅದಕ್ಕೆ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ತಾಯಿಯವರು ಚಿಂತೆಯಲ್ಲಿದ್ರು, ನಾನು ಏನು ಮಾಡಬೇಕು. ದಾರಿಯಲ್ಲಿ ಹೋಗೋ ಮುಂದೆ ದುವಾ ಬಂತು ಒಂದು ಹೃದಯನಿಂದ, ಏನಂತ, ಯಾ ಅಲ್ಲಾಹ್, ನನ್ನ ಮಗುಗೆ ನಾನು ಈ ಪ್ರಪಂಚದ ವಸ್ತುಗಳಿನ ಮೇಲೆ ವಿಶ್ವಾಸ ಇಟ್ಕೊಂಡು ನಾನು ಬಿಟ್ಟು ಹೋಗಾಗುತ್ತಿಲ್ಲ. ಅಯ್ಯ ಅಲ್ಲಾಹ್, ನಿನ್ನ ಮೇಲೆ, ನಿನ್ನ ಭರೋಸೆ ಮೇಲೆ, ನಿನ್ನ ರಕ್ಷಣೆಯಲ್ಲಿ ನಾನು ಬಿಟ್ಟು ಹೋಗಾಗುತ್ತೀನಿ. ಯಾ ಅಲ್ಲಾಹ್, ನನ್ನ ಮಗುಗೆ ನೀನೇ ರಕ್ಷಣೆ ಮಾಡು ಯಾ ಅಲ್ಲಾಹ್ ಅಂತ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ತಾಯಿಯವರು ದುವಾ ಮಾಡಿ ಹೊಳ್ಳಿ ಹೋಗಿದ್ರು. ಅಲ್ಲಾಹ್ ಅಕ್ಬರ್, ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ತಾಯಿಯವರು ಹೊಳ್ಳಿ ಹೋಗಿದ್ದಾರೆ. ಹೋಗಿದ ನಂತರ ಸ್ವಲ್ಪ ದಿನ ಆಗಿದ ನಂತರ ಈಗ ಮಗುಗೆ ನೋಡ್ಕೊ ಬರ್ಬೇಕು, ಯಾಕೆಂದ್ರೆ ತಾಯಿಯ ಫಸ್ಟ್ ಮಗು, ಅದು ಎಷ್ಟು ಚಿಕ್ಕವಾದ ಮಗು ಇರಲಿ, ಎಲ್ಲರೂ ತಾಯಿಯವರು ತನ್ನ ಮಕ್ಕಳಿಗೆ ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡುತ್ತಾರೆ. ಇವತ್ತು ನಾವು ಚಿಕ್ಕ ಚಿಕ್ಕ ಮಕ್ಕಳಿಗೆ ನೋಡಿದ್ರೆ ಅವರು ಕರಗಾಗಿರ್ಲಿ, ದಪ್ಪಾಗಿರ್ಲಿ, ಕೆಂಪಾಗಿರ್ಲಿ, ಎಂತಾದ ಮಗು ಇರಲಿ, ಆದ್ರೆ ತಾಯಿಯ ಕಣ್ಣಿನ ಮುಂದೆ ನಕ್ಷತ್ರಕ್ಕಿಂತ ಜಾಸ್ತಿ ಸುಂದರವಾದ ಮಕ್ಕಳು ಕಾಣುತ್ತಾರೆ. ಆ ರೀತಿ ಪ್ರೀತಿ ತನ್ನ ತಾಯಿ ಮಕ್ಕಳಿಗೆ ಮಾಡುತ್ತಾರೆ ಪ್ರೀತಿ. ಅದಕ್ಕೆ ಹಜರತೆ ಇಬ್ರಾಹಿಂ ಅಲೈಹಿಸ್ಸಲಾಂ ತಾಯಿಯವರು ಬರೀ ಚಿಂತೆಯಲ್ಲಿ ಇದ್ರು, ನನ್ನ ಮಗು ಏನಾಗಿರಬಹುದು, ನನ್ನ ಮಗು ಏನಾಗಿರಬಹುದು, ನನ್ನ ಮಗುಗೆ ಯಾವುದೇ ತರಹದ ಪ್ರಾಣಿ ತಿಂದಿರಬಹುದು, ಸಿಂಹ ತಿಂದಿರಬಹುದು. ಅದೇ ಚಿಂತೆಯಲ್ಲಿ ಹೊಳ್ಳಿ ಬರಾಕ್ ಕುಂತಿದ್ರು. ಹೇಗೆ ಕಾಡಿನ ಒಳಗೆ ಬರಬೇಕಿತ್ತು, ಬಂದಿನ ನಂತರ ಏನು ನೋಡುತ್ತಾರೆ, ಆ ಗೋಹಿನ ಅಕ್ಕಪಕ್ಕದಲ್ಲಿ ಕಾಡಲ್ಲಿ ಇರುವ ಕಠಿಣವಾದ ಬಹಳ ಡೇಂಜರ್ ಪ್ರಾಣಿಗಳು ನಿಂತು ಅಕ್ಕಪಕ್ಕದಲ್ಲಿ, ಇಡೀ ಗೋಹಿನ ಅಕ್ಕಪಕ್ಕದಲ್ಲಿ ಅಡ್ಡಾಡಕ್ ಕುಂತಿದ್ದಾರೆ. ಸಿಂಹ, ಹುಲಿ, ತರಹದ ಪ್ರಾಣಿಗಳು ಗೋಹಿದ ಅಕ್ಕಪಕ್ಕದಲ್ಲಿ ಅಡ್ಡಾಡಕ್ ಕುಂತಿದ್ರು. ಅಲ್ಲಾಹ್ ಅಕ್ಬರ್, ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ತಾಯಿಯವರು ಈ ಪ್ರಾಣಿಗಳಿಗೆ ನೋಡಿದ ನಂತರ, ಯಾ ಅಲ್ಲಾಹ್, ನನ್ನ ಮಗು ಉಳಿದಿಲ್ಲ, ಯಾ ಅಲ್ಲಾಹ್, ನನ್ನ ಮಗು ಉಳಿದಿಲ್ಲ, ಏಕೆಂದ್ರೆ ಪ್ರಾಣಿಗಳು ಹೊರಗಡೆ ಅಡ್ಡಾಡಕ್ ಕುಂತಿದ್ದಾರೆ. ಯಾ ಅಲ್ಲಾಹ್, ಸಿಂಹ ಹೊರಗಡೆ ಇದೆ, ಯಾ ಅಲ್ಲಾಹ್, ನಾಯಿ ಹೊರಗಡೆ ಇದೆ, ಯಾ ಅಲ್ಲಾಹ್, ತರಹದ ಡೇಂಜರ್ ವಾದ ಪ್ರಾಣಿಗಳು ಹೊರಗಡೆ ನಿಂತಿದ್ದಾರೆ, ಯಾ ಅಲ್ಲಾಹ್, ಹಂಗಂದ್ರೆ ನನ್ನ ಮಗು ಉಳಿದಿಲ್ಲ, ನನ್ನ ಮಗುಗೆ ಏನಾಗಿರಬಹುದು. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ತಾಯಿಯವರು ಆದರೆ ಶಕ್ತಿನಿಂದ ಅಲ್ಲಾಹ್ ಮೇಲೆ ವಿಶ್ವಾಸ ಇಟ್ಕೊಂಡು ಒಳಗಡೆ ಬಂದು ನೋಡುತ್ತಾರೆ.
ನನ್ನ ಮಗು ಏನಾಗಿರಬಹುದು. ಒಳಗಡೆ ಬಂದು ನೋಡಿದ ನಂತರ ಮಗುಗೆ ಸ್ವಲ್ಪ ಏನಾಗಿದ್ದಿಲ್ಲ. ಯಾವ ರೀತಿ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಹುಟ್ಟಿದ ನಂತರ ಯಾವ ರೀತಿ ಕಾಣಕುಂತಿದ್ರು, ಅದೇ ರೀತಿ ಗೋಹಿನಲ್ಲಿ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಆಟ ಆಡಕುಂತಿದ್ರು. ಅಲ್ಲಾಹು ಅಕ್ಬರ್. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ತಾಯಿಯವರು ಹೇಗೆ ತನ್ನ ಮಗುಗೆ ನೋಡಬೇಕಿತ್ತು, ನೋಡಿದ ತಕ್ಷಣ ಸಮೀಪ ಬರುತ್ತಾರೆ. ನನ್ನ ಮಗು 5, 6, 8, 10 ದಿನ ಆಯಿತು, ನಾನು ಹಾಲನ್ನೇ ಕೊಡಿಸಿಲ್ಲ ನನ್ನ ಮಗುಗೆ. ನನ್ನ ಮಗು ಏನು ಊಟ ಮಾಡಿರಬಹುದು, ಯಾರು ಹಾಲು ಕುಡಿಸಿರಬಹುದು ನನ್ನ ಮಗುಗೆ. ಅಲ್ಲಾಹ್ ಅಕ್ಬರ್. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಸಮೀಪ ಬಂದು ಹೀಗೆ ನೋಡುತ್ತಾರೆ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಮರು ತನ್ನ ಬಾಯಿ ಒಳಗೆ ಈ ಕೈದು ಬಟ್ಟವನ್ನು ಇಟ್ಕೊಂಡು ಆಟ ಆಡಕುಂತಿದ್ರು. ಕೈ ಬಟ್ಟವನ್ನು ಇಟ್ಕೊಂಡು ಆಟ ಆಡಕುಂತಿದ್ರು. ಇವತ್ತು ನೀವು ಚಿಕ್ಕ ಚಿಕ್ಕ ಮಕ್ಕಳಿಗೆ ನೋಡಿರಬಹುದು, ಸ್ವಲ್ಪ ಮಕ್ಕಳು ಈ ರೀತಿ ಬಟ್ಟೆ ಇಟ್ಕೊಂಡು ಆಟ ಆಡ್ತಿರ್ತಾರ. ಎನಿ ಟೈಮ್ ಬಟ್ಟೆ ಇಟ್ಕೊಂಡು ಇರ್ತೀರಿ, ಕುಂತಿದ್ರೆ ಆಟ ಆಡ್ತಿರ್ತಾರ. ಈ ರೀತಿ ಬಟ್ಟೆ ಇಟ್ಕೊಂಡಿರ್ತಾರೆ. ಏಕೆ? ಅದರಿಂದ ಆ ಮಕ್ಕಳಿಗೆ ಒಂದು ರುಚಿ ಸಿಗ್ತೈತಿ, ಅದು ಮಜಾನೇ ಬೇರೆ ಇರ್ತೈತಿ. ಆ ಮಕ್ಕಳಿಗೆ ಆ ರುಚಿ, ಆ ಸುಖನೇ ಬೇರೆ ಸಿಗ್ತೈತಿ. ಇಲ್ಲಿ ನೋಡಿದ್ರೆ ರುಚಿ ಇಲ್ಲ, ಇಲ್ಲಿ ಹಾಲಿನ ಅವಶ್ಯಕತೆ ಇದೆ, ಊಟದ ಅವಶ್ಯಕತೆ ಇದೆ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂನ ತಾಯಿಯವರು ಸಮೀಪ ಬಂದು ನೋಡುತ್ತಾರೆ, ನನ್ನ ಮಗು ಬಟ್ಟವನ್ನು ಬಾಯಿಯಲ್ಲಿ ಇಟ್ಕೊಂಡು ಆಟ ಆಡ ಕುಂತಿದೆ. ಹೇಗೆ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ತಾಯಿಯವರು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂದು ಬಟ್ಟವನ್ನು ತೆಗಿಬೇಕಾಗಿತ್ತು, ಆ ಬಟ್ಟಿನ ಒಳಗಿಂದ ಒಂದು ಹಣೆ ಹಾಲುವನ್ನು ಬರಾಕುಂತಿದ್ದಂತೆ, ಹಾಲುವನ್ನು ಬರಾಕುಂತಿತ್ತು. ಅಲ್ಲಾಹ್ ಅಕ್ಬರ್. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ತಾಯಿಯವರು ಸಂತೋಷ ಪಡ್ಕೊಂಡು ಎದೆ ಹಾಲುವನ್ನು ಕುಡಿಸು. ಅಲ್ಲಾಹ್ ಬರ್ತಿದ್ರು ಹೋಗ್ತಿದ್ರು. ಮತ್ತು ಇಲ್ಲಿ ಚಿಂತೆ ಮಾಡಿದ್ರು, ಏನಪ್ಪ, ಗೋಹಿನ ಹೊರಗಡೆ ಸಿಂಹ ತರಹದ ಪ್ರಾಣಿಗಳು ನಿಂತಿರೋದು ಕಾರಣ ಏಕೆ? ಇಲ್ಲಿ ನಮಗೆ ಒಂದು ಚಿಂತೆ ಬಂದೇ ಬರುತ್ತದೆ, ಒಂದು ಸಂದೇಶ, ಪ್ರಶ್ನೆ ಬರುತ್ತದೆ. ಹೊರಗಡೆ ನೋಡಿದ್ರೆ ಪ್ರಾಣಿಗಳಿದೆ, ಒಳಗಡೆ ನೋಡಿದ್ರೆ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂರ ಆಟ ಆಡಕ್ಕೆ ಚಿಕ್ಕವರು ಇದ್ದಾರೆ. ಅಲ್ಲಾಹನ ಪ್ರವಾದಿ ಇರೋರು. ಇವತ್ತು ಬಹಳಷ್ಟು ಮೂರ್ಖ ಜನರು ಇಂತಹ ಪ್ರಪಂಚದಲ್ಲಿದ್ದಾರೆ. ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಮಾಜಲ್ಲ ಈ ರೀತಿ ಹೇಳ್ತಾರೆ, ನಮ್ಮಂಗಿದ್ರು ಅಂತ ಹೇಳ್ತಾರೆ. ಮಾಜಲ್ಲ. ಬರೀ ಇಬ್ರಾಹಿಂ ಅಲೈಹಿಸ್ಸಲಾಂ ರಂಗೆ ಆಗಿ ತೋರಿಸಲಿ ಇವರು. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಕಾಡಿನಲ್ಲಿ ಹುಟ್ಟಿದ್ರೇ ತಾಯಿಯ ಹಾಲನ್ನು ಸಿಕ್ಕಿದ್ರ ಅಂದ್ರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕೈನಿಂದ ಹಾಲುವನ್ನು ಕೊಡ್ಸಾಕುಂತಿದ್ದಾನೆ. ಇವರು ಸರ್ಕಾರಿ ಹಾಸ್ಪಿಟಲ್ನಲ್ಲಿ ಹುಟ್ಟಿ ಬಂದಿರೋ ಜನರು ಪ್ರವಾದಿ ಬರಾಬರಿ ಆಗೋದು ಮಾತಾಡಕುಂತಿದ್ದಾರೆ ಇವರು. ಒಂದು ಖಾಸಗಿ ಹಾಸ್ಪಿಟಲ್ 5,000 ರೂಪಾಯಿ 10,000 ರೂಪಾಯಿ ಕೊಟ್ಟು ಹುಟ್ಟಿ ಬರೋರು ಜನರು ಪ್ರವಾದಿ ಬರಾಬರಿ ಆಗೋದು ಮಾತಾಡಕುಂತಿದ್ದಾರೆ. ಮಾಜಲ್ಲ. ಇಂತಹ ಜನರಿಗೆ ಹಿದಾಯತ್ಕೊಳ್ಳಿ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಯಾವುದೇ ಕಾರಣಕ್ಕೆ ಈ ಜನರು ಅಲ್ಲಾಹನ ಪ್ರವಾದಿ ಬರಾಬರಿ ಅವರು ಆಗುವುದಿಲ್ಲ. ಏಕೆಂದ್ರೆ ಅಲ್ಲಾಹನ ಪ್ರವಾದಿಯವರು ಒಮ್ಮೆ ಬರುತ್ತಾರೆ, ಇನ್ನೊಮ್ಮೆ ಯಾರು ಅಲ್ಲಾಹನ ಪ್ರವಾದಿಯರು ಹಾಗೆ ಬರುವುದಿಲ್ಲ. ಕೊನೆಯ ನಬಿ ಯಾರು? ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಇವ್ರ ಮೇಲೆ ಯಾರು ಪ್ರವಾದಿ ಈ ಕಯಾಮತ್ ಬರತನ ಭೂಮಿ ಶರ್ಮನಾ ಸಗತನಿಗೆ ಯಾರು ಪ್ರವಾದಿ ಬರೋದಿಲ್ಲ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಹಾಲು ಕೊಟ್ಟಿದ್ದರು. ಈಗ ಹೊರಗಡೆ ನೋಡಿದರೆ ಪ್ರಾಣಿಗಳು ನೋಡಿದರೆ ಸಮೀಪ ಬಂದು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರಿಗೆ ತಿಂದಿಲ್ಲ, ಹಿಂಸೆ ಕೊಟ್ಟಿಲ್ಲ, ನೂನೆ ಕೊಟ್ಟಿಲ್ಲ, ಗಾವನೆ ಮಾಡಿಲ್ಲ. ಕಾರಣ ಏಕೆಂದರೆ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂನ ತಾಯಿಯವರು ದುವಾ ಮಾಡಿದ್ರು, ಯಾ ಅಲ್ಲಾಹ್, ನನ್ನ ಚಿಕ್ಕವಾದ ಮಗು, ನನ್ನ ಹೃದಯದ ಬೆಳಕಿಗೆ, ನನ್ನ ಆರ್ಧ ಹೃದಯಗೆ, ನನ್ನ ದೇಹದ ತುಕಡಿಗೆ ನಾನು ನಿನ್ನ ಭರೋಸೆ ಮೇಲೆ ಬಿಟ್ಟು ಹೋಗಾ ಕುಂತಿದ್ದೀನಿ ಯಾ ಅಲ್ಲಾಹ್. ತಾಯಿಯ ದುವಾ. ಇವತ್ತು ಎಲ್ಲ ತಾಯಿಯರು ಇದೇ ದುವಾ ಮಾಡಬೇಕಾಗಿತ್ತು. ಯಾ ಅಲ್ಲಾಹ್, ನನ್ನ ಮಗು ದುಡಿಗೆ ಹೊಂಟಿದೆಯಾ ಅಲ್ಲ, ನನ್ನ ಮಗು ಹೊರಗಡೆ ಹೋಗಾ ಕುಂತಿದೆಯಾ ಅಲ್ಲ, ಯಾ ಅಲ್ಲಾಹ್, ನನ್ನ ಮಗ ಬ್ಯಾರೆ ಊರಿಗೆ ಹೊಂಟಿದೆಯಾ ಅಲ್ಲ, ನನ್ನ ಮಗುವಿನ ರಕ್ಷಣೆ ಮಾಡು. ಯಾ ಅಲ್ಲಾಹ್, ನನ್ನ ಮಗು ಬ್ಯಾರೆ ಊರಿಗೆ ಹೋಗಿ ಬರಾಕುಂತಿದ್ಯಾ ಅಲ್ಲ, ನನ್ನ ಮಗುವಿನ ರಕ್ಷಣೆ ಮಾಡು. ಅಲ್ಲಾಹನ ಮೇಲೆ ಭರೋಸೆ ಇಡೋದು. ಇವತ್ತು ತಾಯಿಯರು ಈ ದುವಾ ಮಾಡಿದರೆ ಏಕೆ ಮಕ್ಕಳ ರಕ್ಷಣೆ ಆಗುವುದಿಲ್ಲ? ಹಾಗೆ ಆಗುತ್ತದೆ. ಪ್ರೀತಿಯ ಸಹೋದರಿ, ಇಷ್ಟಂತಿಲ್ಲ, ಇಲ್ಲಿ ನೋಡಿದರೆ ತಾಯಿಯರು ದುವಾ ಮಾಡಿದ್ರು, ಯಾ ಅಲ್ಲಾಹ್, ಇಬ್ರಾಹಿಂನ ರಕ್ಷಣೆ ನೀ ಮಾಡು. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ತಾಯಿಯರು ದುವಾ ಮಾಡಿದ್ರು, ಏನಂತ? ಯಾ ಅಲ್ಲಾಹ್, ನಿನ್ನ ಭರೋಸೆ ಮೇಲೆ ಬಿಟ್ಟು ಹೋಗಾ ಕುಂತಿದ್ದೇನೆ. ಈಗ ಅಲ್ಲಾಹನ ಭರೋಸೆ ಮೇಲೆ ಬಿಟ್ಟು ಹೋಗಾ ಕುಂತಿದ್ದಾರೆ ಅಂದರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ತಾಯಿ ಹೇಳಕ್ ಕುಂತಿದ್ದಾನೆ, ಐ ಇಬ್ರಾಹಿಂ ಅಲೈಹಿಸ್ಸಲಾಂ ತಾಯಿ, ನೀನು ನನ್ನ ಭರೋಸೆ ಮೇಲೆ ಬಿಟ್ಟು ಹೋಗಿದೀಯಾ. ನಿನ್ನ ಭರೋಸೆ ಪ್ರಕಾರ ನಾನು ರಕ್ಷಣೆ ಮಾಡೋದಕ್ಕೆ ಜನರಿಗೆ ನಿಂದ್ರಿಸಿಲ್ಲ, ಪ್ರಾಣಿಗಳಿಗೆ ನಿಂದ್ರಿಸಿದ್ದೀನಿ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರಿಗಾಗಿ ಪ್ರಾಣಿಗಳಿಗೆ ನಿಂದ್ರಿಸಿದ್ದೀನಿ. ಏಕೆಂದರೆ ಊರಿನ ಒಳಗೆ ಎಲ್ಲ ಮಕ್ಕಳಿಗೆ ಸಾಯಿಸಾ ಕುಂತಿದ್ದಾರೆ. ಊರಿನ ಒಳಗೆ ರಾಜ್ಕುಮಾರನ ಸಂದೇಶ ಕೇಳಿ ಯಾರು ಮಕ್ಕಳು ಹುಟ್ಟಿ ಬರುತ್ತಾರೆ ತಕ್ಷಣ ಸಾಯಿಸಾ ಕುಂತಿದ್ದಾರೆ. ಕಾಡಿನ ಒಳಗೆ ಸೇನೆಗಳು ಬರಬಹುದು, ಈ ಮಗುಗೆ ನೋಡಿ ಸಾಯಿಸಬಹುದು. ಅದಕ್ಕೆ ಪ್ರಾಣಿಗಳಿಗೆ ನೋಡಿದರೆ ಯಾರು ಸೇನೆಗಳು ಸಮೀಪ ಬರೋದಿಲ್ಲ. ನಾನು ಪ್ರಾಣಿಗಳಿಂದ ರಕ್ಷಣೆ ಮಾಡಿಸಿದ್ದೇನೆ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರಿಗೆ, ಪ್ರಾಣಿಗಳಿಂದ ರಕ್ಷಣೆ ಮಾಡಿಸಿದ್ದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಇಷ್ಟೇ ಅಂತಿಲ್ಲ, ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಯಾವ ರೀತಿ ಬೆಳೆಯಾಕೊಂತಿದ್ರು, ಯಾವ ರೀತಿ ದೊಡ್ಡರಾಕೊಂತಿದ್ರು. ಇವತ್ತು ನಮ್ಮ ಮಕ್ಕಳು ಸ್ವಲ್ಪ ದೊಡ್ಡ ಆಗಿದ್ರೆ ಬೇರೆ ಜನರು ತಾಯಿ ತಂದೆಗೆ ಗೊತ್ತಿರುತ್ತದೆ, ಅಜ್ಜಿ ಅಜ್ಜ ಗೊತ್ತಿರುತ್ತದೆ, ಎಷ್ಟು ತಿಂಗಳದ ಮಗು ಇದೆ, ಎಷ್ಟು ವರ್ಷದ ಮಗು ಇದೆ, ತಾಯಿ ತಂದೆ ಗೊತ್ತಿರುತ್ತದೆ ಅತಿ ಜಾಸ್ತಿ. ಈಗ ಹೊರಗಿಂದ ಯಾರಾದರೆ ಅತಿಥಿಯಾಗಿ ಬಂದಿದ್ರೆ, ಹೊರಗಿಂದ ಯಾರಾದರೆ ಬಂದಿದ್ರೆ ಅವರು ನೋಡಿದ ತಕ್ಷಣ ಏನು ಹೇಳ್ತಾರೆ? ನಿಮ್ಮ ಮಗು ಎಷ್ಟು ವರ್ಷದ್ದು, ಎಷ್ಟು ತಿಂಗಳದು? ನಾವು ಹೇಳ್ತೀವಿ, ಇಲ್ಲಮ್ಮ 1 ವರ್ಷದ ಮಗು ಆಗಿದೆ, 1.5 ವರ್ಷದ್ದು, 2 ವರ್ಷದ ಮಗು, 4 ವರ್ಷದ ಮಗು ಆಗಿದೆ. ತಾಯಿ ತಂದೆ ಅಜ್ಜಿ ಅಜ್ಜಾರು ಕುಟುಂಬರು ಎಲ್ಲರೂ ಹೇಳುತ್ತಾರೆ ಹೊರಗಿನ ಜನರಿಗೆ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು 1 ತಿಂಗಳ ಕಳೆದಿದ್ರೆ 1 ವರ್ಷರಂಗೆ ಕಾಣ್ತಿದ್ರು.
1 ತಿಂಗಳಿಗೆ 1 ವರ್ಷ ಬರಾಬರಿ ದೊಡ್ಡರಾಗ್ತಿದ್ರು ಹಜರತ್ ಇಬ್ರಾಹಿಂ. ಆ ರೀತಿ ಜಲ್ದಿ ಬೆಳೆಯಕ್ಕೆ ಕುಂತಿದ್ರು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಮರು. 9 ವರ್ಷರಾಗಿದ್ದ ನಂತರ ತಾಯಿ ಹೇಳಿದರು, ನನ್ನ ತಾಯಿ, ನಾನು ಎಷ್ಟು ವರ್ಷ ಅಂತ ನಾನು ಗುಹೆನಲ್ಲಿ ಇರಬೇಕು, ನನಗೆ ಊರಿನ ಒಳಗೆ ಕರ್ಕೊಂಡು ಹೋಗಿ ನನ್ನ ತಾಯಿ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ತಾಯಿಯವರು ಊರಿನ ಒಳಗೆ ಕರ್ಕೊಂಡು ಬಂದರು. ಬಂದಿದ್ದ ನಂತರ ಅಲ್ಲಾಹು ಅಕ್ಬರ್, ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಊರಿನ ಒಳಗೆ ಎಲ್ಲ ಜನರಿಗೆ ನೋಡಕ್ಕೆ ಕುಂತಿದ್ದಾರೆ. ಪರಿಸ್ಥಿತಿ ಭಾಳ ಗಂಭೀರದ, ಭಾಳ ಕೆಟ್ಟವಾದ ಇದೆ. ಕೆಲಸ ಕಲಿಸ್ಕೊಡಕ್ಕೆ ಕುಂತಿಲ್ಲ. ಇಸ್ಲಾಂ ಏನು ಹೇಳ್ಕೊಂತಿದೆ? ನಿಮ್ಮ ವಿಶ್ವಾಸ ಲಾ ಇಲಾಹ ಇಲ್ಲಲ್ಲಾ, ಮುಸಲ್ಮಾನ ನಾವು ಆಗಬೇಕಂದ್ರೆ ಇದು ಕಲ್ಮ ಕಡ್ಡಾಯವಾಗಿ ನಾವು ಪಾಲನೆ ಮಾಡಲೇಬೇಕು. ಹಾಗೆ ನಾಲ್ಗಿನಿಂದ ಹೇಳೋದು ಡೈಲಾಗ್ ಅಲ್ಲ, ಇದು ಧಾರಾವಾಹಿದು ಡೈಲಾಗ್ ಅಲ್ಲ. ಲಾ ಇಲಾಹ ಇಲ್ಲಲ್ಲಾ ಇದು ಮನಸ್ಪೂರ್ವವಾಗಿ ನಾವು ಹೇಳಬೇಕು, ಸತ್ಯ ವಿಶ್ವಾಸನೂ ಆಗಬೇಕು. ಒಂದು ಸಾರಿ ಲಾ ಇಲಾಹ ಇಲ್ಲಲ್ಲಾ ಹೇಳಿದರೆ ಅಲ್ಲಾಹನ ಹೊರತು ಬೇರೆ ದೇವರು ಯಾರಿಲ್ಲ, ಅಲ್ಲಾಹನ ಬರಾಬರಿ ಯಾರಿಲ್ಲ, ಇದು ನಾವು ನಂಬಿದ್ದೇವೆ, ಸಾಯ್ತಂಗೆ ಇದೆ ನಮ್ಮ ಈಮಾನ್ ಇದೆ. ಲಾ ಇಲಾಹ ಇಲ್ಲಲ್ಲಾ. ಮತ್ತು ಮುಂದೆ ಏನು ಹೇಳಿದರು? ಮುಹಮ್ಮದುರ್ ರಸೂಲುಲ್ಲಾ, ಹಜರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹನ ಪ್ರವಾದಿಯಾಗಿ ಬಂದಿದ್ದಾರೆ, ಅಲ್ಲಾಹನಿಂದ ನಬಿಯಾಗಿ ಬಂದಿದ್ದಾರೆ, ಅಲ್ಲಾಹನ ಭಕ್ತರಾಗಿ ಬಂದಿದ್ದಾರೆ. ಇದರ ಅರ್ಥ ಇದೆ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಮರು ಇದು ಎಲ್ಲ ವಸ್ತುಗಳು ನೋಡಿದ ನಂತರ ಜನರಿಗೆ ಪ್ರಶ್ನೆ ಮಾಡಿದರು. ನೋಡ್ರಿ, 9 ವರ್ಷದಲ್ಲಿ ತಾಯಿಗೆ ಮೊದಲೇ ಪ್ರಶ್ನೆ ತಾಯಿಗೆ ಕೇಳಕ್ಕೆ ಕುಂತಿದ್ದಾರೆ. ಇವತ್ತು ನಮ್ಮ ಮಕ್ಕಳು ಬೇರೆ ಬೇರೆ ರೀತಿ ಪ್ರಶ್ನೆ ಮಾಡಬಹುದು. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಮರು 9 ವರ್ಷ ಇದ್ದಾರೆ, ತಾಯಿಗೆ ಮೊದಲೇ ಪ್ರಶ್ನೆ, ನನ್ನ ತಾಯಿ, ನಿನಗೆ ಯಾರು ಸಾಕುತ್ತಾರೆ? ನಿನಗೆ ಸಾಕೋರು ಯಾರು? ಊಟ ಕೊಡೋರು ಯಾರು? ತಾಯಿಗೆ ಪ್ರಶ್ನೆ ಮಾಡಿದರು. ತಾಯಿಗೆ ಏನು ಪ್ರಶ್ನೆ ಮಾಡಿದ್ರು? ನನ್ನ ತಾಯಿ, ನನಗೆ ಯಾರು ಸಾಕ ಕುಂತಿದ್ದಾರೆ ಮತ್ತು ನನಗೆ ಯಾರು ಊಟ ಕೊಡಕ್ಕೆ ಕುಂತಿದ್ದಾರೆ? ತಾಯಿನೇ ಹೇಳಿದರು, ನನ್ನ ಮಗನೇ, ನಾನು ಸಾಕ ಕುಂತಿದ್ದೇನೆ, ನಾನು ನಿನಗೆ ಊಟ ಮಾಡ್ಸಕ್ಕೆ ಕುಂತಿದ್ದೇನೆ, ಊಟ ನಾನು ಕೊಡಕ್ಕೆ ಕುಂತಿದ್ದೇನೆ. ಮತ್ತು ನನ್ನ ತಾಯಿ, ನಿಮ್ಗೆ ಯಾರು ಸಾಕ ಕುಂತಿದ್ದಾರ ಮತ್ತು ನಿಮ್ಗೆ ಯಾರು ಊಟ ಕೊಡಕ್ಕೆ ಕುಂತಿದ್ದಾರಾ ಅಂತ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ತಾಯಿಗೆ ಪ್ರಶ್ನೆ ಮಾಡಿದರು. ತಾಯಿ ಏನು ಹೇಳಿದರು? ನಿಮ್ಮ ತಂದೆ ನನಗೆ ಸಾಕ ಕುಂತಿದ್ದಾರ, ಅವ್ರು ನನಗೆ ಊಟ ಮಾಡ್ಸಕ್ಕೆ ಕುಂತಿದ್ದಾರ, ಅವ್ರು ನನಗೆ ಊಟಕ್ಕೆ ಕೊಡಕ್ಕೆ ಕುಂತಿದ್ದಾರ, ಅವ್ರು ದುಡಿಯಾಕೆ ಕುಂತಿದ್ದಾರ ಅಂತ ನನಗೆ ಊಟ ಸಾಕ ಕುಂತಿದ್ದೆ, ಅವರಿಂದ ನಾನು ಊಟ ಮಾಡಕ್ಕೆ ಕುಂತಿದ್ದೇನೆ. ನನ್ನ ತಾಯಿ, ಮತ್ತು ನನ್ನ ತಂದೆಗೆ ಯಾರು ಸಾಕ ಕುಂತಿದ್ದಾರ, ಅವರಿಗೆ ಯಾರು ಊಟ ಕೊಡಕ್ಕೆ ಕುಂತಿದ್ದಾರ? ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಕ್ಕೆ ಕುಂತಿದ್ರು. ಪ್ರಶ್ನೆ ಮೇಲೆ ಪ್ರಶ್ನೆ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರಿದ್ದು ಪ್ರಶ್ನೆಗಳು ಕೇಳಿದ ನಂತರ ತಾಯಿಯವರು ಏನು ಹೇಳಿದ್ರು? ಕೋಪನಿಂದ, ನೀವು ಸುಮ್ಮನೆ ಆಗ್ತಿಲ್ಲ, ಈಗ ಜಾಸ್ತಿ ಪ್ರಶ್ನೆ ಕೇಳಕ್ಕೆ ಹೋಗ್ಬೇಡ ಇಬ್ರಾಹಿಂ, ಇಲ್ಲೇ ಸುಮ್ಮನೆ ಆಗ್ಬಿಡು. ನೋಡ್ರಿ, ಎಂಥ ಕಠಿಣವಾದ ಪ್ರಶ್ನೆಗಳಿತ್ತು. ಅವ್ರದ್ದು ಪ್ರಶ್ನೆದು ಅರ್ಥ ಏನಿತ್ತು? ನನ್ನ ತಾಯಿ, ನನಗೆ ನೀನು ಸಾಕ ಕುಂತಿಲ್ಲ. ನನ್ನ ತಾಯಿ, ನನ್ನ ಜೀವನ, ನನಗೆ ಊಟ ನೀ ಕೊಡಕ್ಕೆ ಕುಂತಿಲ್ಲ. ನನ್ನ ತಾಯಿ, ನನಗೆ ಸಾಕ ಕೂತಿದ್ದು ನನ್ನ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಇದ್ದಾನೆ. ಜೀವನ ಮತ್ತು ಸಾವು ಅಲ್ಲಾಹನ ಕೈಯಲ್ಲಿದೆ, ಜನರ ಕೈ ಒಳಗಿಲ್ಲ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಜೀವ ಕೊಟ್ಟಿದ್ದಾನೆ, ಸಾವುನೇ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕೊಡುತ್ತಾನೆ. ಈ ಉದ್ದೇಶ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ